ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಮನ್ ನಿಮಗೆ ಕ್ವಶನ್ ಇರುತ್ತೆ, ಏನು ಅಂದರೆ ಸಕ್ಕರೆ ಜಾಸ್ತಿ ತಿಂದರೆ ಅಥವಾ ಸ್ವೀಟ್ ಜಾಸ್ತಿ ತಿಂದರೆ ಡಯಾಬಿಟೀಸ್ ಆಗುತ್ತಾ ನಮಗೆ ಅನ್ನೋವಂಥದ್ದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಕ್ಕರೆ ಅನ್ನೋದು ಶುಗರ್ಸ್ ಅನ್ನುವಂಥದ್ದು ಕಾರ್ಬೋಹೈಡ್ರೇಟ್ಸ್. ಶುಗರ್ಸ್ ಯಾವುದ್ರಲ್ಲೆಲ್ಲ ಇರುತ್ತೆ? ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಹನಿ ಇರ್ಬೋದು, ಅಥವಾ ನೀವು ತುಂಬ ಜಾಸ್ತಿ ಅನ್ನ, ಚಪಾತಿ, ರೊಟ್ಟಿ ಇದೆಲ್ಲ ತಿಂದ್ರು ಇದೆಲ್ಲ ಕೂಡ ಒಂದು ಸಿಂಪಲ್ ಶುಗರ್ಸೇ, ಕಾರ್ಬೋಹೈಡ್ರೇಟ್ಸೇ. ಸೊ ಸಕ್ಕರೆ ತಿಂದರೆ ಡಯಾಬಿಟೀಸ್ ಆಗೋದಿಲ್ಲ. ಆದರೆ ಸಕ್ಕರೆ ತುಂಬ ವರ್ಷ ಜಾಸ್ತಿ ತಿಂತಾ ಹೋದಲ್ಲಿ ನಿಮಗೆ ವೇಟ್ ಗೇನ್ ಆಗುತ್ತೆ, ಅಥವಾ ನಿಮಗೆ ಬೇರೆ ಏನಾದರೂ ಹಾರ್ಮೋನಲ್ ಪ್ರಾಬ್ಲಮ್ಸ್ ಆಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ. ಇದೆಲ್ಲ ಕಾಂಪ್ಲಿಕೇಶನ್ ಮತ್ತು ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಆಗೋದ್ರಿಂದ ಮುಂದೆ ನಿಮಗೆ ಅದು ಡಯಾಬಿಟೀಸ್ನ ಕಾಸ್ ಮಾಡುತ್ತೆ. ಸೊ ಆದರೆ ಡೈರೆಕ್ಟಾಗಿ ಸಕ್ಕರೆ ತಿಂದಿದ್ದೀನಿ, ಸುಮಾರು ಜನ ಹೇಳ್ತಾರಲ್ವ, ಇವತ್ತು ತುಂಬ ಸ್ವೀಟ್ ತಿಂದಿದ್ದೀನಿ, ನನಗೆ ನಾಳೆ ಡಯಾಬಿಟೀಸ್ ಆಗಿಬಿಡುತ್ತೇನೋ ಅಂತ. ಆ ರೀತಿ ಆಗೋದಿಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಇದೆ. ನೀವು ಯಾವಾಗ ಶುಗರ್ ಜಾಸ್ತಿ ತಿಂತಿರೋ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂತಿರೋ, ಬ್ಲಡ್ ಶುಗರ್ ಜಾಸ್ತಿ ಆದಾಗ ಈ ಇನ್ಸುಲಿನ್ ಅನ್ನೋದು ಈ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ನಾವು ಸಕ್ಕರೆ ಎಷ್ಟು ಬೇಕಷ್ಟು ತಿನ್ಬೋದು ಅಂತ ಅರ್ಥ ಅಲ್ಲ. ಕೆಲವು ಜನ ಏನು ಮಾಡ್ತಾರೆ, ಸಕ್ಕರೆ ಹೆಲ್ತ್ಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಬೆಲ್ಲ ತಿನ್ನೋದು, ಹನಿ ತಿನ್ನೋದು, ಈ ಥರ ಬೇರೆ ಆಲ್ಟರ್ನೇಟಿವ್ಸ್ ಹುಡ್ಕೊಂಡು ತಿನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೂಡ ಅವರಿಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ, ಇದೆಲ್ಲ ಕೂಡ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇದು ಬೇರೆ ಥರದ ಶುಗರ್ ಅಷ್ಟೇ. ಈ ಸಕ್ಕರೆ, ಬೆಲ್ಲ ನಿಮ್ಗೆಲ್ಲರಿಗೂ ಗೊತ್ತು, ಅದು ಮಾಡಿರುವಂಥದ್ದು ಶುಗರ್ ಕೇನಿಂದ, ಕಬ್ಬಿನಿಂದ ಮಾಡೋದು, ಕಬ್ಬಿನ ರಸದಿಂದ ಶುಗರ್ ಅಥವಾ ಬೆಲ್ಲ ತಯಾರು ಮಾಡುವಂಥದ್ದು. ಶುಗರ್ ಏನು, ಅದರದ್ದೇ ಒಂದು ರಿಫೈನ್ಡ್ ಮಾಡಿರುವಂಥ ಪ್ರಾಡಕ್ಟ್ ಶುಗರ್, ವೈಟ್ ಶುಗರ್. ನಾವು ಸಾಧಾರಣ ಸಕ್ಕರೆ ಏನು ಬಳಸ್ತೀವಿ. ನೀವು ಎಷ್ಟು ತಿನ್ನಬೇಕು ಈ ಸಕ್ಕರೆ ಅಂತ ಹೇಳಿದ್ರೆ, ಪ್ರತಿ ದಿನದಲ್ಲಿ ಒಂದು 2 ಚಮಚಕ್ಕಿಂತ ಜಾಸ್ತಿ ಶುಗರ್ ನೀವು ತಿನ್ನಬಾರ್ದು. ಅಂದರೆ ನೀವು ಎಕ್ಸಾಂಪಲ್ ಟೀ, ಕಾಫಿ ಕುಡಿತಾ ಇದ್ರೆ ಬೆಳಗ್ಗೆ ಒಂದು ಅರ್ಧ ಚಮಚ, ಸಾಯಂಕಾಲ ಒಂದು ಅರ್ಧ ಚಮಚ, ಅದು ಬಿಟ್ಟರೆ ನೀವೇನಾದರೂ ಒಂದು ಸ್ವೀಟ್ ತಿಂದ್ರಿ ಅಂದ್ಕೊಳ್ಳಿ. ಸೊ ಇದೆಲ್ಲ ಸೇರಿಸಿ ಒಂದು 2 ರಿಂದ 3 ಚಮಚ ದಿನನಿತ್ಯ ಆಗುತ್ತೆ. ಅಷ್ಟು ನೀವು ತಿನ್ಬೋದು. ಇದು ನಾನು ಹೇಳ್ತಾ ಇರೋದು ನಾರ್ಮಲ್ ಪರ್ಸನಿಗೆ, ಡಯಾಬಿಟೀಸ್ ಇರೋರಿಗೆ ಅಲ್ಲ. ಡಯಾಬಿಟೀಸ್ ಇರೋರು ಖಂಡಿತವಾಗ್ಲೂ ಶುಗರ್ನ ಸ್ಟಾಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರಲ್ಲಿ ಇನ್ಸುಲಿನ್ ತೊಂದರೆ ಇದೆ, ಇನ್ಸುಲಿನ್ನ ಕೊರತೆ ಇದೆ, ಅಥವಾ ಇನ್ಸುಲಿನ್ ಪ್ರೊಡ್ಯೂಸ್ ಆದರೂ ಕೂಡ ದೇಹ ಯೂಸ್ ಮಾಡ್ತಾ ಇಲ್ಲ. ಸೊ ಇವರಲ್ಲಿ ಇನ್ಸುಲಿನ್ ಕೆಲಸ ಮಾಡದೇ ಇರುವ ಕಾರಣ ಬ್ಲಡ್ ಶುಗರ್ ಹಾಗೆ ಹೈ ಇರುತ್ತೆ. ಬ್ಲಡ್ ಶುಗರ್ ಹೈ ಇದ್ದಾಗ ನಿಮಗೆ ದೇಹದಲ್ಲಿ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಶುಗರ್ನ ಪ್ರಿವೆಂಟ್ ಮಾಡಬೇಕು. ಜಾಸ್ತಿ ತಿನ್ನಬಾರ್ದು, ಕ್ವಾಂಟಿಟಿ ಕಡಿಮೆ ಶುಗರ್ ತಿನ್ನಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ವೇಟ್ನ ಮೇಂಟೈನ್ ಮಾಡೋದಕ್ಕೆ, ಫ್ಯಾಟಿ ಲಿವರ್ ಆಗದೆ ಇರುವ ಥರ ನೋಡ್ಕೊಳ್ಳೋದಕ್ಕೆ, ಆಮೇಲೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಆಗದೆ ಇರೋಕ್ಕೆ, ಇದೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ನಾವು ಕಮ್ಮಿ ಕ್ಯಾಲರೀಸ್ ತಿನ್ನಬೇಕು. ಈ ಶುಗರ್ಸ್ ಎಲ್ಲ ತುಂಬ ಹೈ ಕ್ಯಾಲರಿ ಫುಡ್. ಸೊ ಇದನ್ನು ರೆಗ್ಯುಲರ್ ಆಗಿ ಅವಾಯ್ಡ್ ಮಾಡಿದ್ರೆ ಖಂಡಿತ ಡಯಾಬಿಟೀಸ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಆದರೆ ಸಕ್ಕರೆ ತಿಂದ್ಬಿಟ್ರೆ ಡಯಾಬಿಟೀಸ್ ಬರೋದು ಅದು ಖಂಡಿತ ಸುಳ್ಳು. ಅದು ಇಷ್ಟು ಇನ್ಸ್ಟೆಂಟ್ ಆಗಿ ಬರೋದಿಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಕ್ವಶನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಸೊ ಡೆಫಿನೆಟ್ಲಿ ಶುಗರ್ನ ಅವಾಯ್ಡ್ ಮಾಡಿ, ಶುಗರ್ ಬಿಟ್ಬಿಟ್ಟು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಹನಿ, ಜಾಗರಿಗೆ ಶಿಫ್ಟ್ ಆಗಬೇಡಿ. ಬೆಸ್ಟ್ ಏನು ಅಂದರೆ, ಎಲ್ಲರೂ ಕೇಳ್ತಾರೆ ಶುಗರ್ಗೆ ರಿಪ್ಲೇಸ್ ಮಾಡಿ ಏನು ತಿನ್ನಬೇಕು ಮೇಡಮ್ ಅಂತ. ನಾನು ಹೇಳ್ತೀನಿ, ಶುಗರ್ ಬದಲಿಗೆ ಕಡಿಮೆ ಶುಗರ್ ತಿನ್ನಿ, ಅದು ಎಲ್ಲದಕ್ಕಿಂತ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂತ. ಸೊ ನೀವು ಏನಾದರೂ ಬೇರೆ ಪ್ರಾಡಕ್ಟ್ ಹಾಕಿ ರಿಪ್ಲೇಸ್ ಮಾಡೋದು ಅವಶ್ಯಕತೆ ಇಲ್ಲ. ಇದನ್ನೇ ಕಡಿಮೆ ತಿನ್ನಿ. ನ್ಯಾಚುರಲ್ ಶುಗರ್ಸ್ ಮೇಲೆ ಡಿಪೆಂಡ್ ಆಗಿ, ಖರ್ಜೂರ ಇರ್ಬೋದು, ಹಣ್ಣು ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇದರಲ್ಲೆಲ್ಲ ನ್ಯಾಚುರಲ್ ಶುಗರ್ಸ್ ಇದೆ. ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಹೇಳ್ಬೋದು ಜಾಗ್ರಿ ಮತ್ತು ಬೆಲ್ಲ, ಸಕ್ಕರೆ ಕೂಡ ನ್ಯಾಚುರಲ್ ಅಂತ. ಬಟ್ ಇದು ಹೋಲ್ ಫ್ರೂಟಲ್ಲಿ ಸಿಕ್ಕಾಗ, ಫ್ರೂಟ್ಸಲ್ಲಿ ಇದ್ದಾಗ ಅದ್ರ ಜೊತೆಗೆ ಅದ್ರ ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ, ಅದ್ರ ಜೊತೆ ಫೈಬರ್ ಕೂಡ ಇರುತ್ತೆ. ಸೊ ಅದಕ್ಕೆ ನಿಮಗೆ ಶುಗರ್ ಲೆವೆಲ್ಸ್ ತುಂಬ ಸಡನ್ ಆಗಿ ಹೈ ಆಗೋದಿಲ್ಲ, ನಿಮಗೆ ಶುಗರ್ ಲೆವೆಲ್ಸ್ ಮೇಂಟೈನ್ಡ್ ಆಗಿ ಇರುತ್ತೆ. ಸೊ ಈ ರೀತಿ ಫಾಲೋ ಮಾಡಿ ಸಕ್ಕರೆನ ಖಂಡಿತವಾಗ್ಲೂ ಕಡಿಮೆ ತಿನ್ನಿ. ಧನ್ಯವಾದ.